ನಮಸ್ಕಾರ. ಪಾಕ್ ವಿರುದ್ಧ ಏಷ್ಯಾ ಕಪ್ನ ಸೂಪರ್ 4ನಲ್ಲಿ ಸೋತು ಟೂರ್ನಿಯಿಂದ ಹೊರಬಿದ್ದಿತು ಶ್ರೀಲಂಕಾ. ಬಳಿಕ ದಂಗಾದರು ಲಂಕಾ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಏಷ್ಯಾ ಕಪ್ನಿಂದ ಶ್ರೀಲಂಕಾ ಹೊರಬಿದ್ದ ಬಳಿಕ ಲಂಕಾದ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2025ರ ಏಷ್ಯಾ ಕಪ್ನಿಂದ ಶ್ರೀಲಂಕಾ ತಂಡ ಪಾಕ್ ವಿರುದ್ಧ ಸೋಲುವ ಮೂಲಕ ಇದೀಗ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ ಸ್ನೇಹಿತರೆ. ಲೀಗ್ ಸುತ್ತಿನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಸೂಪರ್ 4ಗೆ ಬಂದಿದ್ದ ಶ್ರೀಲಂಕಾ ತಂಡ ಸೂಪರ್ 4ನಲ್ಲಿ ಬಾಂಗ್ಲಾದೇಶ ಮತ್ತು ಇದೀಗ ಪಾಕ್ ವಿರುದ್ಧ ಸೋಲುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿದೆ. ನಿನ್ನೆ ಅಬುಧಾಬಿ ಅಂಗಳದಲ್ಲಿ ನಡೆದ ಲಂಕಾ ಹಾಗೂ ಪಾಕ್ ನಡುವಿನ ಪಂದ್ಯದಲ್ಲಿ ಪಾಕ್ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ಕಮಿಂದು ಮೆಂಡಿಸ್ ರವರ ಅರ್ಧಶತಕ ಹಾಗೂ ಚರಿತ್ ಅಸಲಂಕರ್ ಅವರ 20 ರನ್ಗಳ ಕೊಡುಗೆಯ ಮೇಲೆ 133 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿತ್ತು. ಅತ್ತ ಪಾಕ್ ತಂಡದ ಪರ ಶಾಹಿನ್ ಶಾ ಅಫ್ರಿದಿ 3 ಹಾಗೂ ಹಸೈನ್ ಮತ್ತು ಹ್ಯಾರಿಸ್ ರಾಫ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತಹ ಪಾಕ್ ನಿಗದಿತ ಟಾರ್ಗೆಟ್ ಅನ್ನು 18 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಮೊಹಮ್ಮದ್ ನವಾಜ್ ಅಜೇಯ 38 ಹಾಗೂ ಹಸೈನ್ ಅಜೇಯ 32 ರನ್ಗಳ ಕಾಣಿಕೆ ನೀಡಿದರು. ಇತ್ತ ಲಂಕಾ ತಂಡದ ಪರ ಸ್ಪಿನ್ನರ್ಗಳಾದ ಮಹಿಷಾ ತೀಕ್ಷ್ಣ ಹಾಗೂ ಮಹಿಷಾ ಪಾತಿರಾಣ 2 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಲಂಕಾ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಹೀನಾಯ ಸೋಲು ಕಂಡಿತು. ಇನ್ನು ಲಂಕಾ ತಂಡದ ಸೋಲಿನ ಕುರಿತು ಮಾತನಾಡಿದ ಲಂಕಾದ ಮಾಜಿ ಆಟಗಾರ ಕುಮಾರ ಸಂಗಕಾರ ಈ ರೀತಿಯಾಗಿ ಹೇಳಿದ್ದಾರೆ. ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾ ತಂಡ ಕಳಪೆ ಪ್ರದರ್ಶನ ನೀಡಿದೆ. ಇದು ವೈಯಕ್ತಿಕವಾಗಿ ಬೇಸರ ತರಿಸುತ್ತಿದೆ. ಪಾಕ್ ತಂಡದಂತಹ ದುರ್ಬಲ ತಂಡದ ವಿರುದ್ಧವೂ ನಾವು ಸೋತಿದ್ದೇವೆ. ನಮ್ಮ ತಂಡದಲ್ಲಿ ಸುಧಾರಣೆಯಾಗಬೇಕಾಗಿದೆ. ವಿಶೇಷವಾಗಿ ಬ್ಯಾಟ್ಸ್ಮನ್ಗಳು ಸುಧಾರಿಸಬೇಕು. ಬ್ಯಾಟಿಂಗ್ನಲ್ಲಿ ಇನ್ನು 20ರಿಂದ 30 ರನ್ಗಳು ಎಕ್ಸ್ಟ್ರಾ ಇದ್ದಿದ್ದರೆ ಪಂದ್ಯವನ್ನ ಗೆದ್ದುಕೊಳ್ಳಬಹುದಾಗಿತ್ತು ಎಂದು ಲಂಕಾ ದಿಗ್ಗಜ ಆಟಗಾರ ಕುಮಾರ್ ಸಂಗಕಾರ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಮಹಿಳಾ ಜಯವರ್ಧನೆ ಈ ರೀತಿಯಾಗಿ ತಿಳಿಸಿದ್ದಾರೆ. ಏಷ್ಯಾ ಕಪ್ನ ಸೂಪರ್ 4 ಸುತ್ತಿನ ಮಹತ್ವದ ಪಂದ್ಯದಲ್ಲಿ ನಮ್ಮ ತಂಡದಿಂದ ಈ ರೀತಿಯ ಪ್ರದರ್ಶನವನ್ನು ನಿರೀಕ್ಷಿಸಿರಲಿಲ್ಲ. ನಾಯಕರಿಂದ ಹಿಡಿದು ಯಾವೊಬ್ಬ ಆಟಗಾರನು ಕೂಡ ಇಂದಿನ ಪಂದ್ಯದಲ್ಲಿ ಕಮಾಲ್ ಮಾಡಿಲ್ಲ. ಬೌಲರ್ಗಳು ಕೂಡ ವಿಶೇಷವಾದದ್ದೇನೂ ಮಾಡಿಲ್ಲ. ಈ ಬಾರಿಯ ಟ್ರೋಫಿ ತಂಡ ಗೆಲ್ಲಲಿದೆ ಎನ್ನುವ ನಮ್ಮ ಕನಸು ನುಚ್ಚು ನೂರಾಯಿತು ಎಂದು ಮಹಿಳಾ ಜಯವರ್ಧನೆ ತಿಳಿಸಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಲಂಕಾದ ಕೋಚ್ ಹಾಗೂ ಮಾಜಿ ಆಟಗಾರ ಸನತ್ ಜೈಸೂರ್ಯ ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ. ಪಾಕ್ನಂತಹ ವೀಕೆಸ್ಟ್ ಟೀಮ್ ಎದುರು ನಾವು ಸೋತಿದ್ದೇವೆ. ಎಲ್ಲಿ ಎಡುತ್ತಿದ್ದೇವೆ ಎಂದು ತಿಳಿಯುತ್ತಿಲ್ಲ. ತಂಡದ ಆಟಗಾರರು ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ. ಇದು ಬೇಸರ ತರಿಸುತ್ತಿದೆ. ನಾಯಕನಿಂದ ಹಿಡಿದು ಬೌಲರ್ಗಳವರೆಗೂ ಕೂಡ ಎಲ್ಲ ಆಟಗಾರರು ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ. ಇದು ವೈಯಕ್ತಿಕವಾಗಿ ಬೇಸರ ತರಿಸುತ್ತಿದೆ. ತಂಡದಲ್ಲಿ ಸಾಕಷ್ಟು ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಎಂದು ಲಂಕಾ ದಿಗ್ಗಜ ಸನತ್ ಜೈಸೂರ್ಯ ತಿಳಿಸಿದ್ದಾರೆ. ನೋಡಿದಲ್ಲ, ಪಾಕ್ ವಿರುದ್ಧ ಏಷ್ಯಾ ಕಪ್ನಲ್ಲಿ ಸೋತು ಟೂರ್ನಿಂದ ಹೊರಬಿದ್ದ ಬಳಿಕ ಲಂಕಾ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.